ನೀವು ಪೇಟಿಎಂ ಆ್ಯಪ್ ಅಲ್ಲಿ ಇದು ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಮಾತ್ರ ನಿಮ್ ದುಡ್ಡು ಕಟ್ಟೋಗೋ ಅವಕಾಶ ಜಾಸ್ತಿ ಇದೆ. ಹೇ ಪ್ರೇಕ್ಷಿದೆ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಪೇಟಿಎಂ ಆ್ಯಪ್ ಅಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತೀನಿ. ಸಪೋಸ್ ನೀವು ಗೊತ್ತಿಲ್ದಿರ ಏನನ್ನ ಆಡ್ ಆಗಿದ್ರೆ ಪೇಟಿಎಂ ಆ್ಯಪ್ ಅಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ ಏನನ್ನ ಆಡ್ ಆಗಿದ್ರೆ ಮಾತ್ರ ಡೆಫಿನೆಟ್ ಆಗಿ ಈ ವಿಡಿಯೋ ಎಲ್ಲ ನೋಡ್ರಿ. ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಿಮಗೆ ತೋರಿಸ್ತೀನಿ, ಡಿಲೀಟ್ ಮಾಡೋದು ಹೇಗೆ ಅಂತ ಕ್ಲಿಯರ್ ಆಗಿ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ರೀಸೆಂಟ್ ಆಗಿ ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಯಾವಾಗನ್ನ ಪ್ರೈಸ್ ಕಡಿಮೆ ಆದ್ರೆ, ಅಂದ್ರೆ ಪ್ರಾಡಕ್ಟ್ಸ್ ಯಾವಾಗನ್ನ ಪ್ರೈಸ್ ಕಡಿಮೆ ಆದ್ರೆ, ಫ್ಲಿಪ್ಕಾರ್ಟ್ ಆಗ್ಬೋದು, ಅಮೆಜಾನ್ ಆಗ್ಬೋದು, ಮಿಂತ್ರಾ ಆಗ್ಬೋದು, ಈ ತರ ಆಪ್ಸ್ ಅಲ್ಲಿ ಯಾವ್ದಾನ ಪ್ರಾಡಕ್ಟ್ ಪ್ರೈಸ್ ಕಡಿಮೆ ಆದ್ರೆ ನಾನು ಅಲ್ಲಿ ಪೋಸ್ಟ್ ಮಾಡ್ತೀನಿ, ನೀವು ಚೆಕ್ ಮಾಡಿ. ನಾನು ಟೆಲಿಗ್ರಾಮ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ನೀವು ಪೇಟಿಎಂ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ನೀವು ನೋಡ್ಬೋದು ಪ್ರೊಫೈಲ್ ಸಿಂಬಲ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಆಟೋಮೆಟಿಕ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಆ್ಯಕ್ಟಿವ್ ಆಟೋಮೆಟಿಕ್ ಪೇಮೆಂಟ್ಸ್ ಎಷ್ಟಿದಾವೆ ಅಂತ ಅಲ್ಲಿ ತೋರಿಸ್ತಾ ಇದ್ದಾವೆ, ನೀವು ನೋಡ್ಬೋದು. ಅದರಲ್ಲಿ ನೀವು ಯಾವ್ದು ಇವಾಗ ಕ್ಯಾನ್ಸಲ್ ಮಾಡ್ಬೇಕು ಅನ್ಕೊತಾ ಇದ್ರು ಅದು ಸೆಲೆಕ್ಟ್ ಮಾಡ್ಕೊಬೇಕು. ಇವಾಗ ನನಗೆ ಇವಾಗ ಒಂದು ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ನೀವು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಲಾಸ್ಟಲ್ಲಿ ಒಂದು ಆಪ್ಷನ್ ಐತೆ, ನೀವು ನೋಡ್ಬೋದು ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಈ ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ರೀಸನ್ ಅಂತ ಅಲ್ಲಿ ಕೇಳ್ತೈತೆ. ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಿಷ್ಟ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ಅಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರ್ತದೆ, ನೀವು ನೋಡ್ಬೋದು. ಆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ತಿರ್ಗಾ ಅದು ಎರಡು ಆಪ್ಷನ್ ಕೇಳ್ತೈತೆ. ಕೆಳಗಡೆ ಆಪ್ಷನ್ ನೀವು ನೋಡ್ಬೋದು ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಇನ್ನೊಂದ್ಸಲ ಕನ್ಫರ್ಮೇಷನ್ ಕೇಳ್ತೈತೆ. ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು UPI ಪಿನ್ ಕೇಳ್ತೈತೆ. ನೀವು ಇದು ಕ್ಯಾನ್ಸಲ್ ಮಾಡುವಾಗ ಆಟೋಮೆಟಿಕ್ ಪೇಮೆಂಟ್ನ ಕ್ಯಾನ್ಸಲ್ ಮಾಡುವಾಗ UPI ಪಿನ್ ಎಂಟರ್ ಮಾಡಿದ್ರೆ ದುಡ್ಡು ಕಟ್ ಆಗಲ್ಲ. ನೀವು UPI ಪಿನ್ ಎಂಟರ್ ಮಾಡಬೇಕು. UPI ಪಿನ್ ಎಂಟರ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಾನು ತೋರಿಸಿದ್ದೀನಿ, ಈ ಥರ UPI ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಅಂತ ಬರ್ತೈತೆ. ಈ ಥರ ನೀವು ಈಸಿಯಾಗಿ ಈ ಪೇಟಿಎಂ ಆ್ಯಪಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ನ ಡಿಲೀಟ್ ಮಾಡ್ಬೋದು. ಹಾಗೆ ಸಪೋಸು ನಿಮಗೆ ಇವಾಗ ಬೈಕ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು, ಆ ಥರ ಗೋಲ್ಡ್ ಲೋನ್ ಆಗ್ಬೋದು, ಆ ಥರ ಏನಾರ ಲೋನ್ಸ್ ಇದ್ದರೆ ಮಾತ್ರ ಡಿಲೀಟ್ ಮಾಡ್ದಿರ ಇರೋದೇ ಒಳ್ಳೇದಂತ ನಾನು ಅಂತೀನಿ. ಯಾಕಂದರೆ ನೀವು EMI ಮಂತ್ಲಿ ಪೇ ಮಾಡಿಲ್ಲ ಅಂದರೆ ಮಾತ್ರ ಡೆಫಿನೆಟ್ ಆಗಿ ನಿಮ್ಮದು ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗೋ ಅವಕಾಶ ಇರ್ತೈತೆ, ಫೈನ್ಸ್ ಹಾಕ್ತಾರೆ ಅವರು. ಅದಕ್ಕೆ ನೀವು ಈ ಥರ ಏನಾರ EMIs ಇದ್ದರೆ ಮಾತ್ರ ಅದು ಕ್ಯಾನ್ಸಲ್ ಮಾಡದಿರ ಇರೋದೇ ಒಳ್ಳೆಯದು. ಈ ಥರ ನೀವು ಈಸಿಯಾಗಿ ಪೇಟಿಎಂ ಆ್ಯಪಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ಸ್ನ ಡಿಲೀಟ್ ಮಾಡ್ಬೋದು. ಸಪೋಸು ನಿಮಗೆ ಇನ್ನೂ ಏನನ್ನ ಡೌಟ್ಸ್ ಇದ್ದರೆ ಮಾತ್ರ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗ್ತೈತೆ ಅಂತ ನಾನು ಮಾಡಿದ್ದೀನಿ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಕೇಳ್ತಾ ಇದ್ದಾರೆ, ದುಡ್ಡು ಕಟ್ ಆಗ್ತಾ ಇದ್ದಾವೆ ಈ ಥರ ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಡೆಫಿನೆಟ್ ಆಗಿ ಈ ವಿಡಿಯೋ ಯೂಸ್ ಆದರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಪ್ರೇಕ್ಷಿಸಿದೆ ಅವರೇ, ನಾನು ಈ ವಿಡಿಯೋನಿಂದ ಪೇಟಿಎಂ ಆ್ಯಪ್ ಅಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಎಷ್ಟೊಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದಂತ ನಾನು ಅನ್ಕೊಂತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಮಾತ್ರ ಡೆಫಿನೆಟ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.